ವರ್ತ್ 100% ವರ್ತ್ ಇದಕ್ಕೆ. ಅವನು ಬಂದ್ಬಿಟ್ಟು ಗುಂಡು ಅಂತ, ಲಕ್ಷ್ಮೀನಾರಾಯಣ. ನಾವು ಮುದ್ದಾಗ ಗುಂಡು ಗಾಂಡು ಅಂತ ಕರಿತೀವಿ. ಅದನ್ನ ಯಾಕೆ ಸಾಯಿಸ್ಬೇಕು ವಿಡಿಯೋ ತೆಗಿದೆಯಾ? ತೋರ್ಸಕ್ಕೆ ಎಷ್ಟು ಬ್ಲೇಡ್ ಕುಡ್ದಿದೆ ಅಂತ. ಆಗ್ತಾ ಇಲ್ಲ, ಫುಲ್ ಸುಸ್ತಾಗ್ತಾ ಇದೆ. ನೋಡ್ತಾ ಇರ್ಬೋದು ಆಯಾಸ ಹೇಗಾಗ್ತಿದೆ ಅಂತ ಹೇಳ್ಬಿಟ್ಟು. ನೀವಂತೂ ನೆಕ್ಸ್ಟ್ ಲೆವೆಲ್ ಇದೆ. ಒಂದು ವರ್ಷ ಕೊಟ್ಟ ಮುಗೀತು. ಇವನೇ ನಮ್ಮ ರಾಜ್ಕುಮಾರ, ಟ್ರಿಪ್ ಸ್ಪಾನ್ಸರ್. ಇವನೇ ಲಿಖಿತ್ ನಮ್ಮ ರಾಜ್ಕುಮಾರ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದುಬಿಟ್ಟು ನಾವು ವೆಸ್ಟರ್ನ್ ಘಾಟ್ಸಲ್ಲಿರೋ ಒಂದು ಬ್ಯೂಟಿಫುಲ್ ಟ್ರೆಕ್ಗಾದರೆ ಹೋಗ್ತಾ ಇದ್ದೀವಿ. ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸ್ ಇದು. ಸೊ ಅದ್ರ ಹೆಸರು ಬಂದುಬಿಟ್ಟು ವ್ಯಾಲಿ ಕುಂಜ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ನಮಗೆ ಕುದುರೆಮುಖ ರೇಂಜಲ್ಲಿ ಬರುತ್ತೆ. ಸೊ ಒನ್ ಆಫ್ ದಿ ಬ್ಯೂಟಿಫುಲ್ ಟ್ರೆಕ್ ಸ್ಪಾಟ್ ಇದು. ಸೊ ರೌಂಡ್ ಟ್ರಿಪ್ಪು 18 ಕಿಲೋಮೀಟ್ರ್ ಇರುತ್ತೆ. ಸೊ ನಾವು ನಮ್ಮ ಫ್ರೆಂಡ್ಸ್ ಆದರೆ ಇವಾಗ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಂದರೆ ಇದು ಮಾಡ್ರೇಟಿಂದ ಡಿಫಿಕಲ್ಟ್ ಸ್ಟೇಜ್ವರೆಗೂ ಇರುತ್ತೆ. ಸೊ ಇದ್ರ ಟ್ರೆಕ್ ಮಾಡಬೇಕಂದ್ರೆ ನೀವು ಪ್ರಿಯರ್ ಆಗಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿರಬೇಕು. ಪ್ಲಸ್ ನಿಮಗೆ ಟ್ರೆಕ್ ಗೈಡ್ ಕಂಪಲ್ಸರಿ ಇರಲೇಬೇಕು. ಸೊ ಅವಾಗೆ ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾದರೆ ಅಲೋ ಮಾಡ್ತಾರೆ. ನಾವು ಆಲ್ರೆಡಿ ಟಿಕೆಟ್ಸ್ ಆದರೆ ಬುಕ್ ಮಾಡ್ಕೊಂಡಿದ್ದೀವಿ, ಟ್ರೆಕ್ ಗೈಡ್ ಕೂಡ ಹೇರ್ ಮಾಡಿದ್ದೀವಿ. ನಿಮಗೆ ಟಿಕೆಟ್ಸ್ ಎಲ್ಲಿ ಬುಕ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಲಿಂಕ್ ಆದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಸೊ ಇವಾಗ ಟೈಮ್ ಬಂದುಬಿಟ್ಟು ಅರೌಂಡ್ 9:40 ಆಗಿದೆ. ಸೊ ಮಾರ್ನಿಂಗಲ್ಲಿ ವಿತಿನ್ 7:30ಗಾದ್ರೆ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾದರೆ ಕಾಲ್ ಮಾಡಿ ಹೇಳಿದರು. ಸೊ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಏನು ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗ್ಬಿಟ್ಟು ಮುಂದಿನ ಡೀಟೇಲ್ಸ್ ಆದರೆ ತಿಳಿಸ್ತೀನಿ. ಹೋಗ್ತಾ ಜರ್ನಿಯಲ್ಲಿ ಊಟ ಎಲ್ಲಿ ಮಾಡ್ತೀವಿ, ಎಲ್ಲಿ ಬ್ರೇಕ್ ತೊಗೊತೀವಿ ಎಲ್ಲ ಅಪ್ಡೇಟ್ ಆದರೆ ಕೊಡ್ತೀನಿ. ಅಫಿಷಿಯಲಿ ನಮ್ಮ ರೈಡ್ 10 o'clock ಆದರೆ ಸ್ಟಾರ್ಟ್ ಆಗ್ತಿದೆ. ಸೊ ಇವಾಗ ಇಲ್ಲಿಂದ ಪೆಟ್ರೋಲ್ ಪಂಪ್ಗೆ ಹೋಗಿ ಅಲ್ಲಿಂದ ಫ್ಯೂಯಲ್ ಎಲ್ಲ ಫಿಲ್ ಮಾಡಿಸ್ಕೊಂಡು ಏರೆಲ್ಲ ಚೆಕ್ ಮಾಡಿಸಿ ಅಲ್ಲಿಂದ ಆದರೆ ಸ್ಟಾರ್ಟ್ ಆಗ್ತೀವಿ. ಇವಾಗ ನಾವು ಫ್ಯೂಯಲ್ ಸ್ಟೇಷನ್ಗಾದರೆ ಬಂದಿದ್ದೀವಿ. ಇವಾಗ ನಮಗೆ ಫುಲ್ ಟ್ಯಾಂಕ್ ಅರೌಂಡ್ 3200 ಸಮಥಿಂಗ್ ಆದರೆ ಬಿದ್ದಿದೆ. ಬಿಲ್ ಎಲ್ಲ ಪೇ ಮಾಡಿಬಿಟ್ಟು ಆಮೇಲೆ ನಾವು ಏರೆಲ್ಲ ಚೆಕ್ ಮಾಡಿಸ್ಕೊಂಡ್ವಿ. ಸೊ ಇವಾಗ ಇಲ್ಲಿಂದ ಅಫಿಷಿಯಲಿ ನಾವು ಸ್ಟಾರ್ಟ್ ಆಗ್ತಾ ಇದ್ದೀವಿ. ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಡಿನ್ನರ್ ಆದಮೇಲೆ ಡೈರೆಕ್ಟ್ ಲೊಕೇಶನ್ಗಾದರೆ ಹೋಗ್ತೀವಿ. ಸೊ ನಮಗೆ ಅಷ್ಟೊಂದೇನು ಬರ್ಡನ್ ಆಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ 3 ಜನ ಡ್ರೈವರ್ ಆದರೆ ಇದ್ದಾವೆ. ಒಬ್ಬ ನಾನು, ದಿನಾಕರು ಮತ್ತು ಲಿಖಿತ್ ಅಂತ ಹೇಳ್ಬಿಟ್ಟು. ಸೊ ಲಿಖಿತ್ ಅವ್ರು ಬಂದ್ಬಿಟ್ಟು ಪ್ರೋ ಡ್ರೈವರು. ಸೊ ಅವರೇ ಕಾರ್ ಓನರು. ನಮ್ಗೆ ಅವ್ರಿರೋವರೆಗೂ ಚಿಂತೆ ಇಲ್ಲ. ಅವ್ರ ಪಕ್ಕದಲ್ಲಿದ್ದರೆ ನಮ್ಗೊಂಥರ ಧೈರ್ಯ. ಇಟ್ಸ್ ಡಿನ್ನರ್ ಟೈಮ್. ನಾವು ಡಿನ್ನರ್ಗೆ ಇವಾಗ ಬಂದುಬಿಟ್ಟು ಇಲ್ಲಿ ಬಾಲಾಜಿ ಫುಡ್ ಕೋರ್ಟ್ ಅಂತಿದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ನೋಡೋಣ ಡಿನ್ನರ್ ಹೇಗಿರುತ್ತೆ ಏನು ಅಂತ ಟೇಸ್ಟ್ ಮಾಡಿಬಿಟ್ಟು. ಸೊ ಈ ಡಿನ್ನರ್ಗೆ ನಾವು ಆರ್ಡರ್ ಕೊಟ್ಟಿದ್ದು ವೆಜ್ಜು ನಾನ್ ವೆಜ್ ಎರಡೂ ಆರ್ಡರ್ ಕೊಟ್ವಿ. ಸೊ ಯಾಕಪ್ಪ ಅಂತ ಹೇಳಿದ್ರೆ ಕೆಲವೊಬ್ರು ನಾನ್ ವೆಜಿಟೇರಿಯನ್ಸ್ ಇದ್ದಾರೆ, ಕೆಲವೊಬ್ರು ವೆಜಿಟೇರಿಯನ್ಸ್ ಇದ್ದಾರೆ. ಇವತ್ತು ಮಾತ್ರ ಯಾಕಂತ ಹೇಳಿದ್ರೆ ಅವ್ರೇನೋ ಪೂಜೆ ಮಾಡಿಸ್ತಿದಾರಂತೆ. ಸೊ ಹಾಗಾಗಿ ವೆಜ್ಜು ನಾನ್ ವೆಜ್ ಎರಡೂ ಆದರೆ ಆರ್ಡರ್ ಮಾಡಿದ್ವಿ. ಇಲ್ಲಿ ನಾವು 5 ಜನ ಮಾತ್ರ ಇದ್ದೀವಿ. ಇನ್ನೊಬ್ರು ಕಾರಲ್ಲೇ ಕೂತವ್ರೆ. ಸೊ ನಾವು ಆ್ಯಕ್ಚುಲಿ ಬಂದಿರೋದು 5 ಜನ ಕಾರಲ್ಲಿ, ಇನ್ನೊಬ್ಬ ಬೈಕಲ್ಲಾದರೆ ಬರ್ತವನೆ. ಸೊ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಿಗೆ ಸ್ಟಾಪ್ ಹಾಕಿದ್ವಿ. ಒಬ್ಬ ಮಾತ್ರ ಡಿನ್ನರ್ ತಿನ್ನಕ್ಕೆ ಬರಲಿಲ್ಲ, ಅವ್ರಿಗೆ ಹೊಟ್ಟೆ ಫುಲ್ ಇದೆ ಅಂತ ಹೇಳ್ಬಿಟ್ಟು ಬರಲಿಲ್ಲ. ಸೊ ನಾವು ಇವಾಗ 5 ಜನ ಫುಲ್ ಬ್ಯಾಟಿಂಗ್ ಮಾಡಿಕೊಂಡು ಇಲ್ಲಿಂದ ಆದರೆ ಸ್ಟಾರ್ಟ್ ಮಾಡ್ತೀವಿ. ಸೊ ಫೈನಲಿ ನಾವು ಅವ್ರು ಕೊಟ್ಟಿರೋ ಲೊಕೇಶನ್ ಹತ್ರ ಆದರೆ ಅರೌಂಡ್ 7 o'clock ಆದರೆ ರೀಚ್ ಆಗ್ತೀವಿ. ಇವಾಗ 6:50 ಆಗಿದೆ. ಇನ್ನೊಂದು 5-10 minutes ಅಲ್ಲಾದರೆ ಅಲ್ಲಿ ರೀಚ್ ಆಗ್ತೀವಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ, ಜಸ್ಟ್ ಇದು ಫಾರೆಸ್ಟ್ ಆಫೀಸ್ ಅಷ್ಟೇ. ಸೊ ಇಲ್ಲಿ ಅವರು ನಮ್ಮ ಡೀಟೇಲ್ಸ್ ಎಲ್ಲ ತಗೊಂತಾರೆ. ನಾವು ಎಷ್ಟು ಜನ ಬಂದಿದ್ದೀವಿ, ಎಲ್ಲಿಂದ ಬಂದಿದ್ದೀವಿ ಅಂತೆಲ್ಲ ಡೀಟೇಲ್ಸ್ ಎಲ್ಲ ತಗೊಂಡು ಅಲ್ಲಿಂದ ನಮ್ಮನ್ನ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಆದರೆ ಕರ್ಕೊಂಡು ಹೋಗ್ತಾರೆ. ಸೊ ನಿಮಗೆ ಇಲ್ಲಿ ಬಂದರೆ ಫಾರೆಸ್ಟ್ ಆಫೀಸಲ್ಲಿ ನಿಮಗೆ ಚೆಕಿಂಗ್ ಮಾಡಲ್ಲ ಅಥವಾ ನಿಮ್ಮ ಡೀಟೇಲ್ಸ್ ಎಲ್ಲ ತಗೊಳ್ಳಲ್ಲ. ಇಲ್ಲೊಂದು ಹೋಟ್ಲ್ ಇರುತ್ತೆ, ದುರ್ಗಾ ಪರಮೇಶ್ವರಿ ಹೋಟೆಲ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಾದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ತಗೊಂಡು ಅಲ್ಲಿಂದ ನಿಮ್ ಜೊತೆ ಒಂದು ಟ್ರೆಕ್ ಗೈಡ್ ನ ಕೊಟ್ಟು ಕಳಿಸ್ತಾರೆ. ಸೊ ಇಲ್ಲಿ ನಿಮ್ಗೆ 2 ಆಪ್ಷನ್ಸ್ ಆದ್ರೆ ಇರುತ್ತೆ. ಒಂದು ಬಂದ್ಬಿಟ್ಟು ನಿಮ್ಗೆ ನೀವು ಬಂದಿರೋ ಓನ್ ವೆಹಿಕಲ್ ಅಲ್ಲಿ ಟ್ರೆಕ್ ಸ್ಟಾರ್ಟ್ ಪಾಯಿಂಟ್ ಹತ್ರ ಹೋಗ್ಬೋದು, ಅಥವಾ ಈ ಜೀಪ್ ಇರುತ್ತೆ, ಈ ಜೀಪ್ ಅಲ್ಲಾದ್ರೆ ಜೀಪ್ ನ ಏರ್ ಮಾಡ್ಕೊಂಡು ನೀವಾದ್ರೆ ಹೋಗ್ಬೋದು. ಪ್ಲಸ್ ಇನ್ನೊಂದು ವಿಚಾರ, ನೀವೇನೇ ತಿಂಡಿ ತಿನ್ಬೇಕಂದ್ರು, ಲಂಚ್ ತಗೋಬೇಕಂದ್ರು ಅಥವಾ ಏನೇ ಸ್ನಾಕ್ಸ್ ತಗೋಬೇಕಂದ್ರು ಇಲ್ಲೇ ತಗೊಂಡ್ಬಿಡಿ. ಸೊ ಇಲ್ಲಿಂದ ನೀವು ಟ್ರೆಕ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಏನು ಸಿಗಲ್ಲ. ಸೊ ಹಾಗಾಗಿ ನೀವು ಏನೇ ತಗೋಬೇಕಂದ್ರು ಇಲ್ಲಿ ತಗೊಂಡ್ಬಿಡಿ. ಇನ್ನ ಈ ಜೀಪ್ ಕಾಸ್ಟ್ ಬಂದ್ಬಿಟ್ಟು ನಿಮ್ಗೆ 3000 ಪರ್ ಗ್ರೂಪ್ ಆದ್ರೆ ಇರುತ್ತೆ. ಇದ್ರಲ್ಲಿ ನಿಮ್ಗೆ ಅರೌಂಡ್ 10 to 15 ಅಪ್ ಟು 20 ಮೆಂಬರ್ಸ್ ವರ್ಗೂ ಆಗ್ತಾರೆ ಅಂತ ನಾನು ಅನ್ಕೊಂಡಿದೀನಿ. ಸೊ ನಾವಿದ್ದು 6 ಮೆಂಬರ್ಸ್ ಅಷ್ಟೇ. ಸೊ ನಮ್ ಜೊತೆ ಇನ್ನೂ 5 ಜನ ಬಂದಿದ್ರು. ಸೊ ಅವ್ರು ಬಂದ್ಬಿಟ್ಟು ಓಮ್ನಿಯಲ್ಲಾದ್ರೆ ಬರ್ತಿದಾರಂತೆ. ಸೊ 11 ಮೆಂಬರ್ಸ್ಗೂ ನಾವು ಟ್ರೆಕ್ ಗೈಡ್ ಚಾರ್ಜ್ ಮಾಡಿದ್ದು ನಮ್ಗೆ ಆಕ್ಚುಲಿ ಪರ್ 10 ಮೆಂಬರ್ಸ್ ಆದ್ರೆ 1000 rupees ಅಂತೆ. ಸೊ ಇನ್ನೊಬ್ರು ಏನಾದ್ರು ಎಕ್ಸ್ಟ್ರಾ ಏನಾದ್ರು ಆದ್ರೆ 200 rupees ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ. ಸೊ ನಾವು 11 ಮೆಂಬರ್ಸ್ ಇದ್ರಿಂದ ಸೊ 1200 ಆದ್ರೆ ಪೇ ಮಾಡ್ತೀವಿ. ಪ್ಲಸ್ ಅವ್ರಿಗೆ ಲಂಚ್ ಕೂಡ ನಾವೇ ಕೊಡಿಸ್ಬೇಕು. ಸೊ ಅದು ಕೂಡ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಎಲ್ಲ ಪ್ಲಾನ್ ಮಾಡ್ಕೊಂಡಾದ್ರೆ ಬನ್ನಿ. How's the Josh? Hi sir. ಜೋರಾಗಿ ಹೇಳ್ರು. How's the Josh? Hi. ಫೈನಲಿ ನಾವು ಟ್ರೆಕ್ ಸ್ಟಾರ್ಟ್ ಪಾಯಿಂಟ್ ಹತ್ರ ಆದ್ರೆ ಬಂದ್ಬಿಟ್ವಿ. ನಾವು ಅಫಿಷಿಯಲ್ ಆಗಿ ಇವಾಗ ಇಲ್ಲಿಂದ ಆದ್ರೆ ಟ್ರೆಕ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇಲ್ಲೆಲ್ಲ ಬೇರೆ ಟ್ರೆಕ್ಸ್ ತರ ಹೈಕಿಂಗ್ ಆದ್ರೆ ಇರಲ್ಲ, ಜಸ್ಟ್ ಇಲ್ಲಿ ಪಾತ್ ಇರುತ್ತೆ. ಇದು ಆಲ್ಮೋಸ್ಟ್ ನಮ್ಗೆ ಒಂದು 7 kilometers ಆದ್ರೆ ಇದೇ ತರ ಇರುತ್ತಂತೆ.
ಅಂದ್ರೆ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇರ್ತವೆ, ಬಟ್ ಹೈಕಿಂಗ್ ಅಂತೂ ಇರೋದಿಲ್ಲ ಅಂತೆ. ಒಂದು 6.5-7 ಕಿಲೋಮೀಟರ್ಸ್, ಲಾಸ್ಟ್ ಅಲ್ಲಿ ಒಂದು 1.5-2 ಕಿಲೋಮೀಟರ್ಸ್ ಆದ್ರೆ ಹೈಕಿಂಗ್ ಇರುತ್ತಂತೆ. ಬಟ್ ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳ್ಬಿಟ್ಟು. ಸೊ ಹಾಗೆ ಟ್ರೆಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ಲೀಚಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ರೀ. ನೀವು ಯಾರೇ ಬರ್ಬೇಕಂದ್ರೂ ಲೀಚಸ್ಗೆ ಒಂದು ಪ್ರಿಕಾಷನ್ ತಗೊಂಡು ಬರ್ಬೇಕಂತ ಕೋರ್ಕೊಂತೀನಿ. ಸೊ ನಾವಂತೂ ಡೆಟೈಲ್ ಆದ್ರೆ ತಗೊಂಡ್ ಬಂದಿದ್ವಿ, ಬಟ್ ಆದ್ರೂ ಕೂಡ ಇಲ್ಲಿ ನಾನ್ ಸ್ಟಾಪ್ ಆಗಿ ಲೀಚಸ್ ಆದ್ರೆ ಬರ್ತಾನೆ ಇದಾವೆ. ನೀವು ಒಂದ್ ಕಡೆ ಏನಾದ್ರು ನಿಂತ್ಕೊಂಡ್ರೆ ಅಂತೂ ನಿಮ್ ಕತೆ ಮುಗೀತು. ಸೊ ಬರೋಬ್ಬರಿ ಒಂದ್ 10-15 ಲೀಚಸ್ ಒಂದೇ ಸತಿ ಆದ್ರೆ ಅಟ್ಯಾಕ್ ಮಾಡ್ತವೆ. ಕಂಟಿನ್ಯೂಸ್ ಆಗಿ ವಾಕ್ ಮಾಡ್ತಾನೆ ಇರಿ. ಅಲ್ಲಿಗೂ ನಾವು ಕಂಟಿನ್ಯೂಸ್ ಆಗಿ ವಾಕ್ ಮಾಡ್ತಿದ್ರು ಕೂಡ ನಮಗೆ ಒಂದ್ 4-5 ಆದ್ರೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು ಲೀಚಸ್. ನಾವ್ ಎಷ್ಟೋ ರಿಮೂವ್ ಮಾಡ್ತಿದ್ರು ಅವು ಬರ್ತಾನೆ ಇದಾವೆ. ಸೊ ನಮ್ಗೆ ಬೇರೆ ಆಪ್ಷನ್ ಏನು ಕಾಣಿಸ್ಲಿಲ್ಲ. ಎಷ್ಟೋ ಜನಕ್ಕೆ ಲೀಚಸ್ ಕಚ್ಚಿದಾವೆ, ನಮ್ಗಂತೂ ಏನು ಕಚ್ಚಿಲ್ಲ ಸದ್ಯಕ್ಕೆ. ಬಟ್ ಮುಂದೆ ಹೋಗಿ ನೋಡೋಣ ಏನಾಗುತ್ತೆ ಏನು ಅಂತ. ಪ್ಲಸ್ ಆನ್ ದಿ ವೇಯಲ್ಲಿ ಈ ತರ ಡೆನ್ಸ್ ಫಾರೆಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಿಮ್ಗೆ ಇವಾಗ ಅರೌಂಡ್ 11 o'clock ಆಗಿದೆ. ಬಟ್ ಆದ್ರೂ ನೋಡಿ, ಫಾಗ್ ನೋಡಿ, ಆ ವ್ಯೂ ನೋಡಿ, ಆ ವೆದರ್ ನೋಡಿ ಯಾವ ತರ ಇದೆ ಸೂಪರ್ ಆಗಿ ಅಂತ ಹೇಳ್ಬಿಟ್ಟು. ಸೊ ನಾವು ಹೋಗ್ತಾ ಈ ತರ ವಾಟರ್ ಕ್ರಾಸಿಂಗ್ ಮಾಡ್ಕೊಂಡು ಈ ತರ ಫಾರೆಸ್ಟ್ ವ್ಯೂನೆಲ್ಲ ಎಂಜಾಯ್ ಮಾಡ್ಕೊಂಡು ಆನ್ ದಿ ವೇ ಹೋಗ್ತಾ ಇದ್ವಿ. ಇನ್ನೊಂದ್ ಹೇಳೋದ್ ಮರ್ತೆ, ನೀವು ಬರ್ಬೇಕಾದ್ರೆ ವಾಟರ್ ಅಂತೂ ಕಂಪಲ್ಸರಿ ಕ್ಯಾರಿ ಮಾಡ್ಲೇಬೇಕು. ಯಾಕಂದ್ರೆ ನಿಮ್ಗೆ ಹೋಗ್ತಾ ಏನೂ ಸಿಗಲ್ಲ. ಅಲ್ಲಲ್ಲಿ ಈ ತರ ವಾಟರ್ ಫ್ಲೋ ಆದ್ರೆ ಇರುತ್ತೆ. ನೀವು ಅಟ್ಲೀಸ್ಟ್ ಮಿನಿಮಮ್ ಅಂದ್ರೆ 1 ಲೀಟರ್ ವಾಟರ್ ಬಾಟಲ್ ಆದ್ರೂ ಕ್ಯಾರಿ ಮಾಡ್ಲೇಬೇಕು. ಸೊ ಯಾಕಂದ್ರೆ ಒಂದ್ ವಾಟರ್ ಕ್ರಾಸಿಂಗ್ ಇಂದ ಇನ್ನೊಂದು ವಾಟರ್ ಕ್ರಾಸಿಂಗ್ ಗೆ ಡಿಸ್ಟೆನ್ಸ್ ಆದ್ರೆ ಇರುತ್ತೆ. ಪ್ಲಸ್ ಕೆಲವೊಂದ್ ಕಡೆ ವಾಟರೇ ಸಿಗಲ್ಲ ನಿಮ್ಗೆ. ಸೊ ಅಲ್ಲಿ ನಿಮ್ಗೆ ಏನಾದ್ರು ಬಾಯಾರಿಕೆ ಆಗಿರ್ಬೋದು, ಟಯರ್ಡ್ ಆಗಿರ್ಬೋದು, ಈ ತರ ಏನಾದ್ರು ಆದ್ರೆ ನಿಮ್ಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಮಿನಿಮಮ್ 1 ಲೀಟರ್ ವಾಟರ್ ಬಾಟಲ್ ಆದ್ರೆ ಕ್ಯಾರಿ ಮಾಡಿ. ಅಲ್ಲಲ್ಲಿ ವಾಟರ್ ಈ ತರ ವಾಟರ್ ಕ್ರಾಸಿಂಗ್ ಅದೇ ಇರ್ತವೆ. ಇಫ್ ಇನ್ ಕೇಸ್ ನಿಮ್ಗೆ ವಾಟರ್ ಖಾಲಿ ಆದ್ರೂ ಕೂಡ ಅಲ್ಲಾದ್ರೆ ಫಿಲ್ ಮಾಡ್ಕೋಬಹುದು. ನೀವು ಫಿಲ್ ಮಾಡ್ಕೊಳ್ಳಕ್ಕೆ ಯಾವ್ದೇ ತರ ಹೆಸಿಟೇಟ್ ಆದ್ರೆ ಪಡೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ನಮ್ಮ ಮನೆಯಲ್ಲಿರೋ ಮಿನರಲ್ ವಾಟರ್ ಗಿಂತ ಈ ಫಾರೆಸ್ಟ್ ಅಲ್ಲಿ ಫ್ಲೋ ಆಗೋ ಮಿನರಲ್ ವಾಟರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಪ್ಲಸ್ ಹೆಲ್ತ್ ಕೂಡ ಜಾಸ್ತಿ ಒಳ್ಳೇದು. ಸೊ ಹಾಗಾಗಿ ನೀವು ಯಾವ್ದೇ ತರ ಯೋಚನೆ ಮಾಡ್ಬೇಕಾಗಿಲ್ಲ. ಆರಾಮಾಗಿ ವಾಟರ್ ಆದ್ರೆ ಫಿಲ್ ಮಾಡ್ಕೊಂಡಾದ್ರೆ ಹೋಗ್ಬೋದು. ನಿಮ್ಗೆ ಗೈಡ್ ಆದ್ರೆ ಇರ್ತಾರಲ್ವಾ, ಗೈಡ್ ನಿಮ್ಗೆ ಹೇಳ್ತಾ ಇರ್ತಾರೆ ಎಲ್ಲಿ ವಾಟರ್ ಫ್ಲೋ ಬರುತ್ತೆ, ಹೇಗಿರ್ಬೇಕು ಏನು ಅಂತ ಹೇಳ್ಬಿಟ್ಟು. ಹಂಗೆ ಲಾಸ್ಟ್ ವಾಟರ್ ಫ್ಲೋ ಎಲ್ಲಿದೆ ಅಂತ ಕೂಡ ಹೇಳ್ತಾರೆ ಅವ್ರೆ. ಸೊ ನೀವು ಅಲ್ಲಿ ವಾಟರ್ ಎಷ್ಟೇ ಇದ್ರು ಕೂಡ ಫುಲ್ ಆದ್ರೆ ತುಂಬಿಸ್ಕೊಂಡು ಅಲ್ಲಿಂದ ಆದ್ರೆ ಇದಕ್ಕೆ ಟಾಪ್ ಆದ್ರೆ ಹೋಗಿ. ಸೊ ಯಾಕಂದ್ರೆ ನೀವು ಟಾಪ್ ಹೋದ್ಮೇಲೆ ನೀವೇನಾದ್ರೂ ಫುಡ್ ತಿನ್ಬೇಕಾದ್ರೂ ಇಲ್ಲ ಸ್ನಾಕ್ಸ್ ತಿನ್ಬೇಕಾದ್ರೂ ಅಲ್ಲೆಲ್ಲೂ ನಿಮ್ಗೆ ವಾಟರ್ ಸಿಗಲ್ಲ. ಸೊ ಆ ಲಾಸ್ಟ್ ವಾಟರ್ ಕ್ರಾಸಿಂಗ್ ಹತ್ರ ನೀವು ವಾಟರ್ ಫಿಲ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ನೆಕ್ಸ್ಟ್ ನೀವು ರಿಟರ್ನ್ ಬರೋವರೆಗೂ ಅಲ್ಲಿವರೆಗೂ ಕೂಡ ನಿಮ್ಗೆ ಸಫಿಶಿಯಂಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಪ್ಲಸ್ ಹೋಗ್ತಾ ಅದು ನಿಮ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಎಷ್ಟು ನೀರು ಕುಡಿತೀರಾ ಏನು ಅಂತ ಹೇಳ್ಬಿಟ್ಟು. ಹಂಗೆ ಅಲ್ಲಿಂದ ಹೋಗ್ತಾ ಇದ್ರೆ ನಮ್ಗಂತೂ ಈ ತರ ವ್ಯೂಸ್ ಅಂತೂ ಸಖತ್ತಾಗಿ ಇರ್ತವೆ. ಒಂದಲ್ಲ ಎರಡಲ್ಲ, ತುಂಬಾ ಅಂದ್ರೆ ತುಂಬಾ ಇದಾವೆ ಈ ತರ ವ್ಯೂಸ್. ಸೊ ನೀವಂತೂ ಎಂಜಾಯ್ ಮಾಡೋದಂತೂ ಗ್ಯಾರಂಟಿ. ಪ್ಲಸ್ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಹೈಕಿಂಗ್ ಇರೋದಿಲ್ಲ, ಅದೊಂದು ಪ್ರಾಬ್ಲಮ್. ಪ್ಲಸ್ ಇದು ಸ್ವಲ್ಪ ಲಾಂಗ್ ಟ್ರೆಕ್, ಅಪ್ ಅಂಡ್ ಡೌನ್ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ 80 ವಾಟರ್ಫಾಲ್ ಇದೆ ಆಗುತ್ತೆ. ಸೊ ಹಾಗಾಗಿ ನಂಗೆ ಇದೇ ಒಳ್ಳೇದಂತ ನಾನು ಅನ್ಕೊಂಡಿದೀನಿ. ಹೈಕಿಂಗ್ ಅಂದ್ರೆ ಲೈಕ್ ಕುಮಾರ ಪರ್ವತ ತರ 20-24 ಕಿಲೋಮೀಟರ್ಸ್ ಹೈಕ್ ಮಾಡೋದಂದ್ರೆ ಹೆವಿ ಡಿಫಿಕಲ್ಟ್ ಇರುತ್ತೆ. ಸೊ ಹಾಗಾಗಿ ಇದು ನಂಗೆ ಮಾಡರೇಟ್ ಅಂತ ಅನ್ಕೊಂಡಿದೀನಿ. ನೀವೇನ್ ಅನ್ಕೊಂಡಿದ್ರ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ಆದ್ರೆ ತಿಳಿಸಿ. ಪ್ಲಸ್ ವೆದರ್ ಅಂತೂ ನಮಗ್ ಕಂಪ್ಲೀಟ್ ಆಗಿ ಸಪೋರ್ಟ್ ಕೊಡ್ತಿದೆ. ಯಾಕಂದ್ರೆ ನಮ್ಗೆ ಒಂಚೂರು ಬೆವರಾದ್ರೆ ಬರ್ತಿಲ್ಲ, ತನ್ನ ಗಾಳಿ ಆದ್ರೆ ಬರ್ತಿದೆ. ಸೊ ಈ ಫಾಗ್ ನೋಡಿರ್ಬೋದು, ಈ ಫಾರೆಸ್ಟ್ ವ್ಯೂಸ್ ನೋಡಿರ್ಬೋದು, ನಮ್ಗಂತೂ ಸಖತ್ತಾಗಿ ಇಷ್ಟ ಆಗ್ತಿದೆ. ಸೊ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನಮ್ಗೆ ವ್ಯೂಸ್ ಆದ್ರೆ ಕಾಣಿಸ್ತಿಲ್ಲ. ಸೊ ವ್ಯೂಸ್ ಸ್ವಲ್ಪ ಫಾಗ್ ಕ್ಲಿಯರ್ ಆದ್ರೆ ವ್ಯೂಸ್ ಕಾಣಿಸ್ತಾರೆ, ಚೆನ್ನಾಗಿರುತ್ತೆ ಅಂತ ನಾವ್ ಅನ್ಕೊಂಡಿದೀವಿ. ಬಟ್ ನೋಡೋಣ ಹಿಲ್ ಟಾಪ್ ಹೋಗಿ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದು ವಿಚಾರ ಹೇಳೋದ್ ಮತ್ತೆ, ಸೊ ಗರ್ಲ್ಸ್ ಅಂತೂ ನೀವು ಕೇರ್ಫುಲ್ ಆಗಿ ಬರ್ಬೇಕಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಆನ್ ದಿ ವೇಲಿ ಒಂದು ವಾಶ್ರೂಮ್ ಸಿಗಲ್ಲ. ನೀವೇನೇ ಹೋಗ್ಬೇಕಂದ್ರೂ ಕೆಳಗಡೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಸಂಜೆವರೆಗೂ ನಾನು ಮ್ಯಾನೇಜ್ ಮಾಡ್ಕೊಂತೀನಿ ಅನ್ನೋಂಗಿದ್ರೆ ಮಾತ್ರ ಟ್ರೆಕ್ ಬನ್ನಿ. ಯಾಕಂದ್ರೆ ನೀವು ಒಂದ್ಸತಿ ಟ್ರೆಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ರಿಟರ್ನ್ ಹೋಗೋದು ಅರೌಂಡ್ 4-5 o'clock ಆಗುತ್ತೆ. ಸೊ ಹಾಗಾಗಿ ಮ್ಯಾನೇಜ್ ಮಾಡ್ತೀನಿ, ಕೇರ್ಫುಲ್ ಆಗಿ ಬರ್ತೀವಿ, ಕೇರ್ ತಗೊಂತೀವಿ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡಿ ಟ್ರೆಕ್ಕಿಂಗ್ ನ. ಅಂಡ್ ಹಾಗೆ ನೀವು ಯಾವ್ದೇ ತರ ಡಿಸಿಷನ್ಸ್ ತಗೊಂಡು ಬೇರೆ ದಾರಿಯಲ್ಲಿ ಹೋಗೋದಾಗ್ಲಿ, ಬೇರೆ ರೂಟ್ ತಗೊಳ್ಳೋದಾಗ್ಲಿ ಖಂಡಿತವಾಗ್ಲೂ ಮಾಡಕ್ ಹೋಗ್ಲೇಬೇಡಿ. ಯಾಕಂದ್ರೆ ನೀವು ಒಂದ್ಸ್ ಏನಾದ್ರು ದಾರಿ ಮಿಸ್ ಆಗಿದ್ರೆ ಅಂತ ಹೇಳ್ರಿ, ಇದು ತುಂಬಾ ದೊಡ್ಡದಾಗಿದೆ ಫಾರೆಸ್ಟ್, ಹಂಗೆ ಬೇರೆ ದಾರಿಗಳು ಕೂಡ ಇದಾವೆ. ಸೊ ದಯವಿಟ್ಟು ಟ್ರೆಕ್ ಗೈಡ್ ನಾದ್ರೆ ಫಾಲೋ ಮಾಡಿ. ನೀವೇನಾದ್ರು ನಿಮ್ ಡಿಸಿಷನ್ ತಗೊಂಡು ಬೇರೆ ರೂಟ್ ಅಲ್ಲಿ ಹೋದ್ರೆ ನೀವು ಮಿಸ್ ಆಗೋ ಸಾಧ್ಯತೆಗಳಾದ್ರೆ ಇರುತ್ತೆ. ಸೊ ನೋಡ್ಕೊಂಡು ಹುಷಾರಾಗಾದ್ರೆ ಹೋಗಿ ಟ್ರೆಕ್ ಗೈಡ್ ಜೊತೆ. ಅಂಡ್ ಫೈನಲಿ ನಾವು ಈ ಒಂದು ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಬಟ್ ನಮ್ಗೆ ವ್ಯೂ ಏನು ಕಾಣಿಸ್ತಿಲ್ಲ, ಫುಲ್ ಫಾಗಿ ಕವರ್ ಆಗಿದೆ. ಬಟ್ ನಾವ್ ಇಲ್ಲಿಂದ ಇನ್ನೂ ಒಂದು 2 ಕಿಲೋಮೀಟರ್ಸ್ ಆದ್ರೆ ಹೈಕ್ ಮಾಡ್ಬೇಕು. ಸೊ ಇಲ್ಲಿಂದ ನಮ್ಗೆ ಹೈಕಿಂಗ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಸೊ ಇದುವರೆಗೂ ನಡೆದಿದ್ದೇನಿದೆ ಅದೊಂಥರ, ಇವಾಗ ಹೈಕ್ ಮಾಡೋದೇ ಇನ್ನೊಂಥರ. ಆಗ್ತಾ ಇಲ್ಲ, ಫುಲ್ ಸುಸ್ತಾಗ್ತಾ ಇದೆ. ಆಲ್ಮೋಸ್ಟ್ ಒಂದು 7.5 ಕಿಲೋಮೀಟರ್ ಆರಾಮಾಗಿ ಬಂದ್ವಿ. ಬಟ್ ಲಾಸ್ಟ್ 1.5-2 ಕಿಲೋಮೀಟರ್ ಇದೆ, ಹೆವಿ ಅಂದರೆ ಹೆವಿ ಇದೆ, ಫುಲ್ ಸ್ಟೀಪ್ ಇದೆ. ಹತ್ತೋದೇನು ಈಸಿಯಾಗಿ ಹತ್ಬಿಡ್ಬೋದು.
ಬಟ್ ಇಳಿಯೋದಂತೂ ಹೆವಿ ಕಷ್ಟ ಇದೆ, ನೋಡಬೇಕು ಏನಾಗುತ್ತೆ ಅಂತ. ನಮ್ಮ ಬಾಯ್ಸ್ ಒಂದು ಇಬ್ಬರು ಮೇಲೆ ಇದ್ದಾರೆ, ಮಿಕ್ದವರೆಲ್ಲ ಕೆಳಗಡೆ ಬರ್ತವ್ರೆ. ನೀವು ನೋಡ್ತಾ ಇರ್ಬೋದು ಆಯಾಸ ಹೇಗಾಗ್ತಿದೆ ಅಂತ ಹೇಳ್ಬಿಟ್ಟು. ಇನ್ನೂ ತಿಂಡಿ ಬೇರೆ ತಿಂದಿಲ್ಲ, ಟಾಪ್ಗೆ ಹೋಗೇ ತಿನ್ಬೇಕಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಟಾಪ್ಗೆ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ ರೊಟ್ಟಿ ಅದೇ ತಂದಿದ್ದಾನೆ, ಜೋಳದ ರೊಟ್ಟಿ. ಸೊ ಅದನ್ನ ಜೊತೆಗೆ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ಫುಲ್ ಬ್ಯಾಟಿಂಗ್ ಮಾಡಿ ಒಂದು 1 hour ರೆಸ್ಟ್ ತಗೊಂಡು ಆಮೇಲೆ ಕೆಳಗಡೆ ಇಳಿಬೇಕು. ಬಟ್ ಇಳಿಯೋದಿದೆ ಅಲ್ವಾ, ನೆಕ್ಸ್ಟ್ ಲೆವೆಲ್ ಕಷ್ಟ. ನೀವು ನೋಡ್ತಾ ಇರ್ಬೋದು ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು. ಬಟ್ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ, ಫುಲ್ ಫಾಗಿ, ತನ್ನ ಗಾಳಿ ಬೀಸ್ತಿದೆ. ಒಂದು ಕಡೆ ಬೆವರು ಕಿತ್ಕೊಂಡ್ಬರ್ತಿದೆ, ಇನ್ನೊಂದು ಕಡೆ ತನ್ನ ಗಾಳಿ ಬೀಸ್ತಿದೆ. ಬಟ್ ವರ್ತ್ 100% ವರ್ತ್ ಇದಕ್ಕೆ. ನೀವೇನಾದರೂ ಬಂದರೆ ಬುಕ್ ಮಾಡಿಕೊಂಡು ಗೈಡ್ನಾದರೆ ಹೈಯರ್ ಮಾಡ್ಕೊಂಡು ಬನ್ನಿ. ಗೈಡ್ ಇಲ್ಲ ಅಂದರೆ ಈ ಟ್ರೆಕ್ಕಿಗೆ ಬಿಡಲ್ಲ. ಸೊ ನಮ್ಮ ಗೈಡು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಫುಲ್ ಫಾಗಿ, ಏನಂದರೆ ಏನೂ ಕಾಣ್ತಿಲ್ಲ. ಬಟ್ ಇದು ಒಂಥರ ಸಖತ್ತಾಗಿದೆ ನೋಡೋಕ್ಕೆ. ನೀವಿದು ವ್ಯೂಸ್ ಎಂಜಾಯ್ ಮಾಡಬೇಕಂದ್ರೆ ಆಫ್ಟರ್ ಮಾನ್ಸೂನ್ ಬರಬೇಕು. ಮಾನ್ಸೂನ್ ಟೈಮಲ್ಲಿ ಬಂದರೆ ಕಷ್ಟ. ಸುಸ್ತಂದರೆ ಸುಸ್ತಾಗ್ತಿದೆ. ನಮ್ಮ ಬಾಯ್ಸ್ ನಮಗೋಸ್ಕರ ವೇಟ್ ಮಾಡ್ತಾವ್ರೆ ಫುಲ್ ರೆಸ್ಟ್ ತಗೊಂಡು. ಇವನೇ ನಮ್ಮ ರಾಜ್ಕುಮಾರ, ಟ್ರಿಪ್ ಸ್ಪಾನ್ಸರ್, ಬ್ಯಾಚುಲರ್ ಪಾರ್ಟಿ. ನಿಮ್ಮ ಬ್ಯಾಚಲ್ಲಿ ಯಾರಾದರೂ ಮದುವೆ ಆಗ್ತಿದ್ರೆ ಬ್ಯಾಚುಲರ್ ಪಾರ್ಟಿ ಕೊಡ್ಸೋಕ್ಕೆ ಹೇಳಿ. ನಮ್ಮ ಬ್ಯಾಚಲ್ಲಿ ಇವ್ನು ಹಿಡ್ಕೊಂಡು ಬಂದಿದ್ದೀವಿ ನಾವು. ಇವರೇ ನಮ್ಮ ಗ್ಯಾಂಗ್. ಇದಪ್ಪ ಹಂಗೆ ಇಂಟ್ರಡ್ಯೂಸ್ ಮಾಡಿಬಿಡ್ತೀನಿ. ಇವನೇ ಲಿಖಿತ್ ಅಂತ, ನಮ್ಮ ರಾಜ್ಕುಮಾರ. ನಾಚಿಕೆ ಪಡ್ತಾನೆ ಒಪ್ಕೊಳ್ಳೋಕ್ಕೆ, ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಮ ರಾಜ್ಕುಮಾರ ಇವನ ಹೆಸರು ಲಿಖಿತ್ತೆ. ನಮ್ಮ ಬೆಂಗಳೂರು ಟ್ರೆಕ್ಕರ್ CEO, ಇವರು ಫೌಂಡರು. ನೋಡಿ ನಾಚಿಕೆ ಪಡ್ತಾವನೆ. ಇವನು ಬಂದ್ಬಿಟ್ಟು ದಿನಾಕರ್ ಅಂತ, ಬೆಂಗಳೂರು ಟ್ರೆಕ್ಕರಲ್ಲಿ ಮ್ಯಾನೇಜರ್ ಇವನು. ಅವನು ಬಂದ್ಬಿಟ್ಟು ಗುಂಡು ಅಂತ, ಲಕ್ಷ್ಮೀನಾರಾಯಣ. ನಾವು ಮುದ್ದ ಗುಂಡು ಗಾಂಡು ಅಂತ ಕರಿತೀವಿ. ಇವನು ಗಿರಿಧರ್ ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತಾವನೆ ಅಣ್ಣ. ಫುಲ್ ಟಯರ್ಡ್ ಆಗಿಬಿಟ್ಟವನೆ. ಹೌದಾ ಜೋಶ್ ಬ್ರೋ? ಯಾಕೆ ಒಂದು ವರ್ಷ ಕೋಟ ಮುಗೀತು. ಇಷ್ಟು ಬೇಕದ? ಆರಾಮಾಗೆ ಭಾನುವಾರ ಇನ್ನಿಷ್ಟು ಎತ್ತಬೇಕು. ಇವಾಗ ಎಷ್ಟು ಎತ್ತಿದ್ರೆ ಇನ್ನು ಅರ್ಧ. ಇಲ್ಲಿರೋರೆಲ್ಲ ನಮ್ಮ ಬ್ಯಾಚು. ಸೊ ಅಲ್ಲಿ ಇನ್ನೊಂದು ಬ್ಯಾಚ್ ಬರ್ತಿದೆ. ಸೊ ಅವರು ನಮ್ಮ ಜೊತೆನೇ ಬರ್ತಿರೋರು. ಸೊ ನಮ್ಮ ಗೈಡು ಫುಲ್ ಮುಂದೆ ಹೋಗ್ಬಿಟ್ಟವ್ರೆ. ನಮ್ಮ ಹುಡುಗ ಪಾಪ ಫುಲ್ ಸುಸ್ತಾಗ್ಬಿಟ್ಟು ಎನರ್ಜಿ ಡ್ರಿಂಕ್ ಆದರೆ ಕುಡಿತಾವನೆ. ಈ ಟೈಮಲ್ಲಿ ಎನರ್ಜಿ ಡ್ರಿಂಕ್ ಬಂದುಬಿಟ್ಟು ವಾಟರು ಅದೊಂದೇ ನಮ್ಗೆ ಅವೈಲೇಬಲ್ ಇರುತ್ತೆ. ನಂಗೆ ಸ್ವಲ್ಪ ಕೊಡು, ನಂಗೆ ಸ್ವಲ್ಪ ಕೊಡು ಕೊಡ. ಅಲ್ಲೇ ಕುತ್ಕೊಂಡ್ಬಿಡ್ತಾ ಇದ್ದೆ ಕೆಳಗಡೆ. ಯಾರು? ಇದು ಲಾಸ್ಟ್ 2 kilometers ಏನಿದೆ ಹೈಕಿಂಗು, ಇದಂತೂ ನಮಗೆ ಸ್ವಲ್ಪ ಡಿಫಿಕಲ್ಟ್ ಅಂತಾನೆ ಅನ್ನಿಸ್ತಿದೆ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಆಲ್ರೆಡಿ 7 kilometers ಆದರೆ ವಾಕಿಂಗ್ ಮಾಡ್ಕೊಂಡು ಬಂದಿದ್ವಿ. ಪ್ಲಸ್ ಇದು ಬಂದ್ಬಿಟ್ಟು 70 degree ಟ್ವಿಲ್ಟ್ ಆದರೆ ಇದೆ. ಸೊ ತುಂಬಾ ಅಂದರೆ ತುಂಬ ಕಷ್ಟ ಆಗ್ತಿದೆ. ಪ್ಲಸ್ ಇನ್ನೊಂದೇನಪ್ಪ ಅಂದರೆ ಇದು ಹತ್ತೋದೇನೋ ನಾವು ಕಷ್ಟಪಟ್ಟು ಹತ್ಬಿಡ್ತೀವಿ, ಮತ್ತೆ ರಿಟರ್ನ್ ಬರಬೇಕಾದ್ರೆ ನಮಗೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಹೆವಿ ಸ್ಕಿಡ್ ಆದರೆ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇದು ರೈನಿ ಸೀಸನ್ ಆಗಿರೋದ್ರಿಂದ ರೈನ್ ಎಲ್ಲ ಬಿದ್ದು ಆ ಕಲ್ಲುಗಳೆಲ್ಲ ಜಾರುತ್ತೆ. ಸೊ ಬರ್ಬೇಕಾದ್ರೆ ಹುಷಾರಾಗಿ ಬನ್ನಿ, ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ. ದಯವಿಟ್ಟು ಯಾವುದೇ ತರ ತೊಂದರೆ ಆದ್ರೆ ಮಾಡ್ಕೋಬೇಡಿ. ಸೊ ರಶ್ ಅಂತೂ ಮಾಡಕ್ ಹೋಗ್ಬೇಡಿ, ಬಿಕಾಸ್ ರಶ್ ಮಾಡಿದ್ರೆ ನೀವಂತೂ ಕೆಳಗಡೆ ಬೀಳೋದಂತೂ ಖಂಡಿತ. ಸೊ ಹಾಗಾಗಿ ಆರಾಮಾಗಿ ಬಂದು ನಿಧಾನಕ್ಕಾದ್ರೆ ಹೋಗಿ.
ಇನ್ನು ಹೈಕ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ನನ್ನ ಫ್ರೆಂಡ್ಸ್ ಆದ್ರೆ ಶೂಸ್ ಎಲ್ಲ ಬಿಚ್ಚಿ ನೋಡಿದ್ರು, ಲೀಚಸ್ ಎಲ್ಲ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಫ್ರೆಂಡ್ಸ್ ಗಾರೆ ತುಂಬಾ ಅಂದ್ರೆ ತುಂಬಾ ಲೀಚಸ್ ಆದ್ರೆ ಕಚ್ಚಿತ್ತು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬ್ಲಡ್ ಯಾವ ರೀತಿ ಸೋರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನಾವು ಟ್ರೈ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಲೀಚಿನ ಒಂದನ್ನಾದ್ರೆ ಪ್ರೆಸ್ ಮಾಡಿ ನೋಡಿದ್ವಿ. ನೋಡಿ ಇಲ್ಲಿ ಬ್ಲಡ್ ಯಾವ ತರ ಬರ್ತಿದೆ ಲೀಚಿಂದ ಅಂತ ಹೇಳ್ಬಿಟ್ಟು. ಸೊ ನೀವು ಬರ್ಬೇಕಾದ್ರೆ ಹುಷಾರಾಗಿ ಬನ್ನಿ. ಲೀಚಸ್ಗಂತೂ ಫುಲ್ ಸೇಫ್ಟಿ ಪ್ರಿಕಾಷನ್ಸ್ ಆದ್ರೆ ತಗೊಂಡ್ ಬನ್ನಿ. ನಾನಂತೂ ಸಾಕ್ಸ್ ಹಾಕೊಂಡಿದ್ದೆ, ಸೊ ಹಾಗಾಗಿ ನಂಗೆ ಅಷ್ಟೊಂದೇನ್ ಲೀಚಸ್ ಏನ್ ಕಚ್ಚಿಲ್ಲ. ಸೊ ಶೂಸ್ ಮೇಲೆ ಹತ್ತಿತ್ತು, ಸೊ ನಾನು ಕ್ಲಿಯರ್ ಮಾಡ್ಕೊಂಡ್ರೆ ಬಂದೆ. ಸೊ ನನ್ನ ಫ್ರೆಂಡ್ ಶೂಸ್ ಸಾಕ್ಸ್ ಹಾಕಿರ್ಲಿಲ್ಲ, ಸೊ ಹಾಗಾಗಿ ಅವ್ನಿಗೆ ಲೀಚಸ್ ಅಂತ ತುಂಬಾ ಕಚ್ಚಿತ್ತು. ಸೊ ನೀವು ಬರ್ಬೇಕಂದ್ರೆ ಲೀಚಸ್ಗೆ ಪ್ರಿಕಾಷನ್ಸ್ ಆದ್ರೂ ಮತ್ತೆ ಹೋಗ್ಬೇಡಿ. ನನ್ ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ 2 ಪೇರ್ ಸಾಕ್ಸ್ ತಗೊಂಡ್ ಬನ್ನಿ. ಒಂದ್ ಬಂದ್ಬಿಟ್ಟು ಇನ್ಸೈಡ್ ಪ್ಯಾಂಟ್ ಹಾಕೊಳ್ಳಿ, ಇನ್ನೊಂದು ಸಾಕ್ಸ್ ಬಂದ್ಬಿಟ್ಟು ಔಟ್ಸೈಡ್ ಪ್ಯಾಂಟ್ ಆದ್ರೆ ಹಾಕೊಳ್ಳಿ. ಸೊ ಅವಾಗ ನಿಮ್ಗೆ ಲೀಚಸ್ ಅಂತೂ ಎಫೆಕ್ಟ್ ಏನೂ ಆಗಲ್ಲ. ಸೊ ಬರ್ಬೇಕಾದ್ರೆ ಹುಷಾರಾಗಿ ಬನ್ನಿ, ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ ಅಂತ ಹೇಳ್ತಾ, ಸೊ ನಾವಿವಾಗ ಇಲ್ಲಿಂದ ವಾಲಿದು ಏನು ಫುಟ್ ಪ್ರಿಂಟ್ ಇದೆ ಅಂತ ಹೇಳಿದ್ದೆ, ನಾನು ಅಲ್ಲಿಗಾದ್ರೆ ಹೋಗ್ತಾ ಇದೀನಿ ಇವಾಗ. ಪ್ಲಸ್ ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಂತೂ ಹೆವಿ ಗಾಳಿ ಬರ್ತಿದೆ. ಸೊ ಟೈಮ್ ಇವಾಗ ಅರೌಂಡ್ 1 o'clock ಆಗಿದೆ, ಆದ್ರೂ ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಫಾಗಿ ಇದೆ, ಎಷ್ಟೊಂದು ಇದಿದೆ ಅಂತ. ಸೊ ವಿಂಡ್ ಅಂತೂ ಸಖತ್ತಾಗಿ ಬರ್ತಿದೆ, ನಮ್ಮನ್ನೇ ತಳ್ಳಾಕೋ ತರ ಇದೆ. ಬಟ್ ಆದ್ರೂ ಕೂಡ ನಾವು ಸ್ಟ್ರಾಂಗ್ ಆಗಿ ನಿಂತು ಸೊ ಫುಡ್ ಸ್ಟೆಪ್ ಆದ್ರೆ ಹತ್ರ ಹೋಗ್ತಾ ಇದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಆ ಫುಡ್ ಸ್ಟೆಪ್ ಆದ್ರೆ ನೋಡ್ಕೊಂಡು ಅಲ್ಲೊಂದು ಕೈ ಮುಗ್ದು ಇಲ್ಲಿಂದ ನಾವು ಫುಡ್ ಎಲ್ಲ ತಿನ್ಕೊಂಡು ಇಲ್ಲಿಂದ ಆದ್ರೆ ಡೌನ್ ಆದ್ರೆ ಸ್ಟಾರ್ಟ್ ಮಾಡ್ತೀವಿ. ಸೊ ಫುಡ್ ಅನ್ನಾದ್ರೆ ನೀವೇ ಕೆಳಗಡೆಯಿಂದ ಬೈ ಮಾಡ್ಕೊಂಡಾದ್ರೂ ಬರ್ಬೋದು, ಅಥವಾ ಮನೆಯಿಂದ ಕ್ಯಾರಿ ಆದ್ರೂ ಮಾಡ್ಕೊಂಡ್ ಬರ್ಬೋದು. ನಾವು ಮನೆಯಿಂದ ಜೋಳದ ರೊಟ್ಟಿ ಮಾಡಿಸ್ಕೊಂಡು ಬಂದಿದ್ವಿ, ಸೊ ಹಾಗಾಗಿ ನಮ್ಗೇನ್ ತೊಂದರೆ ಇಲ್ಲ. ನೀವು ಯಾರಾದ್ರು ಮನೆಯಿಂದ ತಂದಿಲ್ಲ ಅಂತಂದ್ರೆ ಏನ್ ಪರವಾಗಿಲ್ಲ. ಕೆಳಗಡೆ ನೀವೇನು ಚೆಕ್ ಪಾಯಿಂಟ್ ಇದೆ, ಸೊ ಅಲ್ಲಿ ನೀವು ಹೋಟೆಲ್ ಇದೆ, ಸೊ ಅಲ್ಲಿ ನೀವು ಪಾರ್ಸಲ್ ತಗೊಂಡ್ ಬನ್ನಿ. ಸೊ ದಯವಿಟ್ಟು ಪಾರ್ಸಲ್ ಅದೇ ತಗೊಂಡ್ ಬನ್ನಿ. ಫುಡ್ ಇಲ್ದೆ ಮಾಡೋಣ ಅಂತಂತೂ ಬರಕ್ಕೆ ಹೋಗ್ಬೇಡಿ, ಬಿಕಾಸ್ ಹೆವಿ ಅಂದ್ರೆ ಹೆವಿ ಟಫ್ ಇದೆ ಇದು. ಸೊ ಲಾಸ್ಟ್ ನೀವು 2 kilometers ಏನಾಗ್ತೀರಾ ಅದೇ ನಿಮ್ಗೆ ಚಾಲೆಂಜಿಂಗ್ ಆಗಿರೋದು. ಹಾಗಾಗಿ ಆರಾಮಾಗಿ ಬಂದು ಆರಾಮಾಗಿ ಹೋಗಿ. ನಾನು ನನ್ನ ಫ್ರೆಂಡ್ಸ್ ರಿವ್ಯೂ ಎಲ್ಲ ತಗೊಂತೀನಿ, ಸೊ ತಗೊಂಡ್ಬಿಟ್ಟು ಪೋಸ್ಟ್ ಆದ್ರೆ ಮಾಡ್ತೀನಿ. ಸೊ ನೀವು ಏನಾದ್ರು ಬಂದಿದ್ರೆ ನಿಮ್ ರಿವ್ಯೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಅವಾಜ್ ಟ್ರೆಕ್ ಬ್ರೋ ಟ್ರಕ್ಕಲ್ಲಿ ಸ್ವಲ್ಪ ಜೋರಾಗಿ ಹೇಳ್ಬೇಕು ಕೆಲಸ ಎಲ್ಲ. ಟ್ರಕ್ಕಲ್ಲಿ ಇವತ್ತು ನಾವು ಎಲ್ಲ ತರ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ಗೊತ್ತಾಯ್ತಾ? ಕಾಲ್ ನೋವು ಬಂದ್ವು, ಸೊಂಟ ನೋವು ಬಂತು, ಕಂಟ್ರೋಲ್ ಮಾಡಕ್ ಆಗ್ತೀರಾ. ಅಲ್ಲಿ ಅಪ್ಪಲ್ಗಡೆ ಇಲ್ಲಿ ಮಂಡಿ ನೋವು ಬಂದೈತೆ, ನನ್ಗ ಊಸ್ಕೊಂಡೈತೆ. ಮಳೆ ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಮಳೆ ಸರಿ ಬಿತ್ತು, ಚೆನ್ನಾಗಿ ನೆಂದೋಗಿದ್ದೀರಿ. ಒಂದೇ ಬಿಸಿ ಬಿಸಿ ಟೀ ಕುಡ್ದು ಬಿಸ್ಕೆಟ್ 4-5 ತಿಂದ್ರಿ, ಚೆನ್ನಾಗ ಬಜ್ಜಿಗೆ ತಿಂದ್ರಿ. ಇವಾಗ ಕುಂದಾಪುರಕ್ಕೆ ಹೋಗ್ತಾ ಇದೀವಿ. ನಾನು ಕ್ವಶನ್ ಕೇಳಿದ್ದೆ ನಿಂಕ, ಟ್ರೆಕ್ ಹೇಗಿತ್ತು ಅಂತ, ಹೇಗ್ ಮಾಡ್ದೆ ಅಂತಲ್ಲ, ಇಷ್ಟ ಆಯ್ತಾ ಇಷ್ಟ ಆಗ್ಲಿಲ್ಲ ಅಂತದು. ಟ್ರಕ್ಕು ಇಷ್ಟ ಆಯ್ತು, ಲೀಚಸ್ ಇಂದ ಬಲೆ ಕಷ್ಟ ಆಯ್ತು. ಕಾಲಿಗೆ ಕಿತ್ ಕಡೆ ಎಲ್ಲ ಕಷ್ಟವು. ಆಮೇಲೆ ನನ್ನ ರಕ್ತ ನೋಡಿ ನಂಗೆ ಖುಷಿ ಆಯ್ತು, ಏನ್ ಇಷ್ಟು ಗ್ರೇಟ್ ಐತಿ ಅಂತ. ಓಕೆ, ಥ್ಯಾಂಕ್ ಯು. ಗಿರಿ, ಯುವರ್ ಎಕ್ಸ್ಪೀರಿಯನ್ಸ್. ಜನ್ಮದಲ್ಲಿ ಬರಲ್ಲ ನಾನು. ಸ್ವಲ್ಪ ಜೋರಾಗಿ ಕೆಲ್ಸಲ್ಲ. ಈ ಜನ್ಮದಲ್ಲಿ ಇನ್ ಟ್ರೆಕ್ಕಿಂಗ್ ಬರಲ್ಲ ನಾನು. ಬೈ ಬ್ರೋ, ಅಷ್ಟೊಂದು ಚೆನ್ನಾಗಿತ್ತ ಇದು? ಮಸ್ತಾಗಿತ್ತು. ಗೂಗಲ್ ಅಲ್ಲಿ 0 ಸ್ಟಾರ್ ಕೊಡ್ತೀನಿ. ಮಿಸ್ಟರ್ ಲಕ್ಷ್ಮೀನಾರಾಯಣ್, ಬೆಸ್ಟ್ ಟ್ರಿಪ್ ಮೊಟೋ. ಸ್ವಲ್ಪ ಜೋರಾಗಿ ಕೆಲ್ಸಲ್ಲ ಅಲ್ಲಿ. ಬೆಸ್ಟ್ ಟ್ರಕ್ ಮೊಟೋ ಅಂತೆ. ಅಷ್ಟೇನಾ? ಇವಾಗ ಸಿಚುವೇಶನ್ ಅಷ್ಟೇ ಡಿಪೆಂಡ್ ಮಾಡ್ತಾರೆ. ಎಲ್ಲ ಚೆನ್ನಾಗಿತ್ತು ಮಗ, ಫುಲ್ ಮೆಮೊರಬಲ್. ಇರಪ್ಪ ಲೈಟ್ ಆಗ್ತೀನಿ, ನಿನ್ ಕಾಣಿಸ್ತಾ ಇಲ್ಲ. ಲೈಟೇ ಬರ್ತಾ ಇಲ್ಲ ನನಗೆ. ಲೈಟು ಸ್ಪಾಟ್ ಲೈಟು ಮಾಡ್ತಾ ಇದ್ದೆ ಮೊಟೋ. ಅದಕ್ಕೆ ಹೇಳು. ಟ್ರೆಕ್ ಚೆನ್ನಾಗಿತ್ತಪ್ಪ, ಫುಲ್ ಮೆಮೊರಬಲ್. ಲೀಚಸ್ಸು, ಮಳೆ, ಫಾಗು, ವಾಟರ್ ಎಲ್ಲ ಚೆನ್ನಾಗಿತ್ತು. ಅದು ಲಾಸ್ಟ್ ಕ್ಲೈಂಬ್ ಅಂತೂ ಸೂಪರ್ ಆಗಿತ್ತು, ಥ್ರಿಲ್ಲಿಂಗ್ ಆಗಿತ್ತು. ಅದೊಂದು ಟಫ್ ಆಗಿತ್ತು, ಮತ್ತೆ ವರ್ತ್ ಅನ್ಸ್ತದು. ಪೇಷನ್ಸು. ನಾವು ಅರ್ಧ ತಾರೀಕಿಗೆ ವಾಪಸ್ ಹೋಗೋಣ ಅಂತ ಪ್ಲಾನ್ ಹಾಕಿ ಹೋಗೋಣ ಮುಂದೆ ಅಂತ ನೀನು ಹೇಳಿದ್ಮೇಲೆ ಬಂದ್ಮೇಲೆ ಚೆನ್ನಾಗಿತ್ತು. ಅಲ್ಲಿಂದ ಆಚೆಗೆ ಟ್ರೆಕ್ಕು ಇದಕ್ಕಿಂತ ಅದು ಚೆನ್ನಾಗಿತ್ತು. ಮಿಸ್ಟರ್ ಗಿಂದಾಕರ್, ಸ್ವಲ್ಪ ಮುಂದೆ ಬರ್ತೀರಾ? ದಿನಾಕರ್ ಅವಳು ಸ್ವರ್ಗಕ್ಕೆ ಹೋಗ್ಬಿಟ್ಟವ್ರೆ, ಮುಂದೆ ಬನ್ನಿ. ಸ್ವಲ್ಪ ರಿವ್ಯೂ ಹೇಳಿ, ಟ್ರೆಕ್ ಹೇಗಿತ್ತು ಅಂತ. ಲೆಂತ್ ಜಾಸ್ತಿ ಆಯ್ತು ಅಷ್ಟೇ. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಎಲ್ಲ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದಾರೆ ಪಾಪ ಟ್ರೆಕ್ ಮಾಡಿ. ಸೊ ಇಷ್ಟು ವ್ಯಾಲಿ ಕುಂಜ ಟ್ರೆಕ್ ಬಗ್ಗೆ ಆಗಿರುತ್ತೆ. ಸೊ ಇವಾಗ ನಾವ್ ಇಲ್ಲಿಂದ ಸ್ಟ್ರೈಟ್ ಟು ಕುಂದಾಪುರ ಹೋಗ್ಬಿಟ್ಟು ಅಲ್ಲಿ ನೈಟ್ ಸ್ಟೇ ಇದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ಪ್ಲೇಸಸ್ ಎಲ್ಲ ಕವರ್ ಮಾಡ್ಕೊಂಡು ಒಂದು ಆಫ್ಟರ್ನೂನ್ ಒಂದು 2-3 ಸ್ಟಾರ್ಟ್ ಮಾಡ್ಬಿಟ್ಟು ನೈಟ್ಗಾದ್ರೆ ಮನೆಗೆ ರೀಚ್ ಆಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಆದ್ರೆ ಇದೆ. ನೋಡೋಣ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಡೂ ಶೇರ್ ವಿತ್ ಯುವರ್ ಫ್ರೆಂಡ್ಸ್.
ಇದೇನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆದ್ರೂ ಕ್ಲಿಕ್ ಮಾಡೋದಂತೂ ಮರಿಬೇಡಿ. ನೆಕ್ಸ್ಟ್ ನಂದು ಆಲ್ ಇಂಡಿಯಾ ರೈಡ್ ಆದ್ರೆ ಬರುತ್ತೆ. ಸೊ ಅದಕ್ಕಾಗಿ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದ್ಯಾನ್ ಬೈ ಬೈ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.